ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಸತ್ಯ. ಟಾಪಿಕ್‌ನ ಒಳಗೆ ಹೋಗೋಕ್ಕಿಂತ ಮೊದಲು ಸಮಸ್ತ ಕನ್ನಡ ನಾಡಿನ ಜನತೆಗೆ ಸ್ವಾಮಿ ವಿವೇಕಾನಂದರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೇವಲ 39 ವಯಸ್ಸಿನಲ್ಲಿ ಅಪಾರವಾದ ಸಾಧನೆಯಿಂದ ಮಾಡಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದರು ಹುಟ್ಟಿ ಇವತ್ತಿಗೆ ಸುಮಾರು 157 ವರ್ಷಗಳು ಕಳೆದೋಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಸಾವು ಬಹಳ ನಿಗೂಢವಾಗಿ, ರಹಸ್ಯವಾಗಿ ಕೆಲವೊಂದು ಕಡೆ ತುಂಬ ವಲ್ಗರ್ ಆಗಿ ಮಾತಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರಂತಹ ಮಹಾನ್ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದು ನಮಗೆ ಹೆಮ್ಮೆಯಾದ ವಿಚಾರ. ಆದರೆ ನಾವು ಅವರ ಸಾವಿನ ಬಗ್ಗೆ ಕೆಲವೊಮ್ಮೆ ಹೀಯಾಳಿಸ್ತಾರೆ, ಇನ್ನು ಕೆಲವೆಡೆ ಫೇಕ್ ನ್ಯೂಸಸ್‌ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ತಪ್ಪು. ಸೊ ರಿಯಲ್ ಆಗಿ ಆ ದಿನ ಏನು ನಡೀತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ಅವರು ಮರಣ ಹೊಂದಿದ್ದು 1902 ಜುಲೈ 4ನೇ ತಾರೀಕು. ಆ ದಿನ ಏನು ನಡೀತು ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದರ ಶಿಷ್ಯರು ರಾಮಕೃಷ್ಣ ಪರಮಹಂಸರ ಆ ಮಠದಲ್ಲಿ ಏನು ಹೇಳಿದಾರಂದ್ರೆ, ಸ್ವಾಮಿ ವಿವೇಕಾನಂದರು ಜುಲೈ 4ನೇ ತಾರೀಕು 1902 ರಾತ್ರಿ ಸುಮಾರು 7 ಗಂಟೆಗೆ ಧ್ಯಾನಕ್ಕೆ ಹೋಗುವ ಮೊದಲು ಅವರ ಶಿಷ್ಯರ ಬಳಿ ಹೇಳಿದಾರಂತೆ, ನಾನು ಧ್ಯಾನಕ್ಕೆ ಹೊರಡುತ್ತೇನೆ, ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೂ ಮೊದಲೇ ಅವರ ಶಿಷ್ಯರ ಬಳಿ ತುಂಬಾ ಜನ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇವರು, ನಾನು ಈ ದೇಶಕ್ಕೆ, ನಾನು ಈ ಪ್ರಪಂಚಕ್ಕೆ ಏನು ಮಾಡಬೇಕು ಅನ್ಕೊಂಡಿದ್ದೋ ಆಲ್ಮೋಸ್ಟ್ ನಾನು ಮಾಡಿ ಮುಗಿಸಿದ್ದೇನೆ. ಸೊ ನಾನು 40 ವರ್ಷಕ್ಕೆ ನಂತರ ನಾನು ಬದುಕೋದಿಲ್ಲ ಅಂತ ಆಲ್ಮೋಸ್ಟ್ ತುಂಬಾ ಸಲ ಹೇಳಿದಾರಂತೆ. ಆಗ ಹೇಳುವಾಗ ಅವರು ಅದನ್ನು ದೊಡ್ಡದಾಗಿ ಏನು ತಗೊಳ್ಳಿಲ್ಲ ಗುರುವಿನ ಮಾತನ್ನ. ಬಟ್ ಜುಲೈ 4ನೇ ತಾರೀಕು 1902 ರಾತ್ರಿ 7 ಗಂಟೆಗೆ ಯಾರು ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಹೋದ ಸ್ವಾಮಿ ವಿವೇಕಾನಂದರು ಮೆಡಿಟೇಷನ್ ಅಲ್ಲಿ ತುಂಬಾ ಪವರ್ಫುಲ್, ನಮಗೆಲ್ಲರಿಗೂ ಗೊತ್ತು. ಅದಕ್ಕೆ ಬೇಸಿಕ್ ಆಗಿ, ಅದಕ್ಕೆ ಅನುಗುಣವಾಗಿ ತುಂಬಾ ಕಥೆಗಳಿದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಲಾಸ್ಟ್ ಆಗಿ ನಾನು ಹೇಳ್ತೀನಿ. ಆ ದಿನ ರಾತ್ರಿ 7 ಗಂಟೆಗೆ ಧ್ಯಾನಕ್ಕೆ ಹೋದಂತಹ ಸ್ವಾಮಿ ವಿವೇಕಾನಂದರು ಸಹಸ್ರ ಚಕ್ರ, ಅಂದ್ರೆ ಈ ಯೋಗಾಸನ, ಈ ಮೆಡಿಟೇಷನ್ ಯಾರಿಗೆ ಹೆಚ್ಚಾಗಿ ತಿಳಿದಿದೆಯೋ ಅವರಿಗೆ ಈ ಸಹಸ್ರ ಚಕ್ರ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗುತ್ತೆ. ಗೊತ್ತಿಲ್ದಿರೋ ಅವರು ಗೂಗಲ್ನಲ್ಲಿ ಹೋಗಿ ಸಹಸ್ರ ಚಕ್ರ ಅಂತ ಹಾಕಿ, ಆ ಸಹಸ್ರ ಚಕ್ರ ಅನ್ನೋದು ವೈಲೆಟ್ ವೈಟ್ ಕಲರ್ ಆಗಿರುತ್ತೆ. ಆ ಚಕ್ರ ನಮ್ಮ ತಲೆಯ ಈ ಉಚ್ಚಿ, ಅಂದ್ರೆ ಈ ತುದಿಯಲ್ಲಿ, ಈ ಸುಳಿ ಹತ್ರ ಇರುತ್ತಂತೆ. ಆ ಚಕ್ರವನ್ನ ತನ್ನ ಧ್ಯಾನದ ಪವರ್ನಿಂದ, ತನ್ನ ಮೆಡಿಟೇಷನ್ ಪವರ್ನಿಂದ ಅವರೇ ಸ್ವತಃ ಒಡೆದು ಮೆದುಳಿನಲ್ಲಿ ಇರ್ತಕ್ಕಂತಹ ನರ್ವ್ಸ್ ಎಲ್ಲ ಕಟ್ಟಾಗಿ ಮೂಗಿನ ಬಳಿ ಬ್ಲಡ್ ಬಂದು ಸುಮಾರು 9 ಗಂಟೆ 2 ನಿಮಿಷಗಳ ಕಾಲದಲ್ಲಿ ಅವರು ಮರಣವನ್ನ ಹೊಂದಿದ್ದಾರೆ. ಅವರೇ ಅವರನ್ನ ಹತ್ಯೆ ಮಾಡ್ಕೊಂಡ್ರಕ್ಕೆ ಸಮಾನ. ಇದು ಎಗೇನೆಸ್ಟ್ ಟು ರಿಲಿಜನೇ. ಬಟ್ ಆದ್ರೂ ಕೂಡ ಒಬ್ಬ ಸಾಧಾರಣ ಮನುಷ್ಯನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇಂಥ ವಿಷಯಗಳನ್ನ. ಯಾವ ಒಬ್ಬ ಮನುಷ್ಯನಿಗೆ ಯೋಗ, ಈ ಮೆಡಿಟೇಷನ್, ಈ ಪವರ್ ಯಾರಿಗೆ ಹೆಚ್ಚಾಗಿರುತ್ತೋ, ತನ್ನನ್ನ ತಾನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಇದೆಲ್ಲ ಸಾಧ್ಯ. ಬೇರೆಯವರಿಗೆಲ್ಲ ಇದು ಅಸಾಧ್ಯ. ಯಾಕಂದ್ರೆ ಇವರ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕೂಡ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ತಲೆಯಲ್ಲಿರ್ತಕ್ಕಂತಹ ಮೆದುಳಿನ ನರ್ವ್ಸ್ ಎಲ್ಲ ಕಟ್ಟಾಗಿದೆ, ಆದ ಕಾರಣನೇ ಅವರು ಮರಣವನ್ನು ಹೊಂದಿದ್ದಾರೆ. ಬೇರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಸ್ವಾಮಿ ವಿವೇಕಾನಂದರಿಗೆ ಥ್ರೋಟ್ ಕ್ಯಾನ್ಸರ್ ಕೂಡ ಇದ್ದಿದೆ. ಕ್ಯಾನ್ಸರ್ ಕೂಡ ಸ್ವಾಮಿ ವಿವೇಕಾನಂದ ಒಬ್ಬರು ಕ್ಯಾನ್ಸರ್ ಪೇಷಂಟ್. ಓಕೆನಾ, ಇದು ಕೂಡ ಇದಕ್ಕೆ ಒಂದು ಸೈಡ್ ಕಾರಣ ಆಗಿದೆ. ಅದನ್ನು ಬಿಟ್ಟು ಯೂಟ್ಯೂಬ್ನಲ್ಲಾಗಲಿ ಇಲ್ಲ ಬೇರೆ ಬೇರೆ ಕಡೆ ನನ್ನ ಸೀನಿಯರ್ಸೇ ಕೆಲವೊಮ್ಮೆ ಹೀಯಾಳಿಸಿದ್ದಾರೆ. ನಾನು ಸ್ವಾಮಿ ವಿವೇಕಾನಂದರ ಭಕ್ತ ಅಂತ ಹೇಳಿದಾಗ ಅವರು ಕೂಡ ಹೀಯಾಳಿಸಿದ್ದಾರೆ. ಅವರ ಡೆತ್ ಏನಂತ ಗೊತ್ತಾ ನನಗೆ? ಆಗೆಲ್ಲ ನನಗೆ ತಿಳ್ಕೊಂಡಿರಲಿಲ್ಲ. ಇವತ್ತು ನಾನು ತಿಳ್ಕೊಂಡೆ, ಅಂದರೆ ಸ್ವಲ್ಪ ದಿನಗಳ ಹಿಂದೆ. ಆದ್ದರಿಂದನೇ ಈ ದಿನನೇ ಸ್ಪೆಷಲ್ ಆಗಿ ವಿಡಿಯೋನ ನಾನು ಮೇಕ್ ಮಾಡ್ತಾ ಇದ್ದೀನಿ. ಫೇಕ್ ನ್ಯೂಸಸ್ನ ಮತ್ತೆ ವಲ್ಗರ್ ಆಗಿ ಕೆಲವೊಂದು ನ್ಯೂಸಸ್ನ ದಯವಿಟ್ಟು ಸ್ವಾಮಿ ವಿವೇಕಾನಂದರ ಮರಣದ ಜೊತೆ ಕಂಪೇರ್ ಮಾಡಿ ಹೇಳಬೇಡಿ. ಯಾಕಂದ್ರೆ ಅವರ ಬಗ್ಗೆ ಆಲ್ಮೋಸ್ಟ್ ಇಡೀ ಪ್ರಪಂಚಕ್ಕೆ ಗೊತ್ತು. ಬೇರೆ ಬೇರೆ ಅಮೆರಿಕ ಅಂತ ದೇಶದಲ್ಲೇ ಅವರ ಹೆಸರಿನಲ್ಲೇ ಒಂದು ರಸ್ತೆಗಳೆಲ್ಲ ಕೂಡ ಮಾಡಿಟ್ಟಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಹೀಯಾಳಿಸೋದನ್ನ ಕಡಿಮೆ ಮಾಡಿಬಿಡಿ. ಇದನ್ನೇ ನಾನು ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋನ ಮೇಕ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನಾನು ಆಲ್ಮೋಸ್ಟ್ ನಾ ಇದನ್ನ ಹೇಳಬಾರ್ದು, ಆದರೂ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮೆ ಇರಲಿ. ಟಿಕ್ಟಾಕ್ ಆಗಲಿ ಇಲ್ಲ ಬೇರೆ ಬೇರೆ ಎಂಟರ್ಟೈನ್ಮೆಂಟ್, ಅದಕ್ಕೆಲ್ಲ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಹೆಚ್ಚಾಗಿರ್ತಾರೆ. ನನ್ನ ಆಸೆ ಏನಂದರೆ, ಇನ್ಫಾರ್ಮೇಷನ್ ನಾನು ಪಡ್ಕೊಳ್ಳೋದನ್ನ ಕನ್ನಡದಲ್ಲಿ ನಿಮಗೆ ಡೆಲಿವರಿ ಮಾಡಬೇಕನ್ನೋದೇ ನನ್ನ ಒಂದು ಇಂಟೆನ್ಷನ್. ನೀವು ಮಾಡೋ ಒಂದು ಲೈಕ್ ಆಗಲಿ, ನೀವು ಮಾಡೋ ಒಂದು ಶೇರ್, ನೀವು ಮಾಡೋ ಒಂದೊಂದು ಕಮೆಂಟ್, ನೀವು ಮಾಡ್ತಕ್ಕಂಥ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ, ನಮ್ಮ ಕನ್ನಡ ಜನತೆಗೆ ಏನಾದ್ರು ಒಂದು ದಿನಕ್ಕೆ ಹೊಸದಾಗಿ ಏನೋ ಒಂದು ಇನ್ಫಾರ್ಮೇಷನ್ ಕೊಡೋಣ ಅನ್ನೋ ಉತ್ಸಾಹ ನನ್ನಲ್ಲಿ ತುಂಬುತ್ತೆ. ಸೊ ಪ್ರವೀಣ್ ಸತ್ಯ ಅನ್ನೋ ಈ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ನಾನು ಕಂಪಲ್ಸರಿ ಮಾಡಿ ಅಂತ ಹೇಳ್ತಾರೆ, ನಿಮ್ಗೆ ಇಷ್ಟ ಆದರೆ ಮಾಡಿ. ಬಟ್ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಜಾಸ್ತಿ, ನನಗೆ ಹೆಚ್ಚಿನ ಉತ್ಸಾಹ. ನಾನು ನಿಮಗೆ ಹೊಸ ಹೊಸ ವಿಷಯನ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಅದಂತೂ ಕನ್ಫರ್ಮ್ ಮಿಸ್ ಮಾಡಲ್ಲ. ಈಗ ಓಕೆ, ಹ್ಯಾಪಿನೇ, ತೊಂದರೆ ಇಲ್ಲ. ಬಟ್ ಇದ್ರೂ ನನಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ನಾನು ಇನ್ನೂ ಹೆಚ್ಚಾಗಿ ಏನಾರು ಮಾಡ್ಬೋದೇನೋ ಅಂತ ನನಗೆ ಈ ದಿನ ಅನ್ನಿಸ್ತು. ಅದರಿಂದನೇ ಹೇಳ್ತಾ ಇದ್ದೀನಿ. ನನ್ನ ಈ ಚಾನಲ್ ಯಾರು ನೀವು ಹೊಸದಾಗಿ ನೋಡ್ತಾ ಇದ್ರೆ, ಪ್ರವೀಣ್ ಸತ್ಯನ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯಾರು ಸ್ವಾಮಿ ವಿವೇಕಾನಂದರ ಭಕ್ತರಾಗಿರ್ತಾರೋ ಇಲ್ಲ ಯಾರು ನಿಮಗೆ ವಿವೇಕಾನಂದರ ಬಗ್ಗೆ ತಪ್ಪು ತಪ್ಪಾದ ನ್ಯೂಸಸ್ನ ಕೊಡ್ತಾ ಇರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ.
ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೆ ಡಿಸ್ಲೈಕ್ ಮಾಡಿ. ಈ ವಿಷಯ ನಿಮಗೆ ಆಲ್ರೆಡಿ ಗೊತ್ತಿದ್ರೋ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಸೊ ಇನ್ನು ಮುಂದೆ ಬೇರೆ ಬೇರೆ ಟಾಪಿಕ್ನ, ಬೇರೆ ಬೇರೆ ವಿಷಯಗಳ ಬಗ್ಗೆ ಅತಿ ಶೀಘ್ರದಲ್ಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಅಂಟಿಲ್ ದೆನ್, ಬೈ, ಲವ್ ಯು ಆಲ್.